ಹಲೋ ಫ್ರೆಂಡ್ಸ್, ಹಾಯ್, ಎಲ್ಲರಿಗೂ ನಮಸ್ಕಾರ. ನನ್ನ ಕಂಪ್ಯೂಟರ್ ನಾಲೆಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾವು ಇವತ್ತು ಪ್ರೈಮರಿ ಮೆಮೊರಿ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಫ್ರೆಂಡ್ಸ್. ಓಕೆ, ಪ್ರೈಮರಿ ಮೆಮೊರಿ ಅಂದ್ರೆ ಏನು, ಮತ್ತು ಅದರದ ಯಾವ್ಯಾವ ಟೈಪ್ ಇದ್ದಾವೆ, ಮತ್ತು ಅದನ್ನು ಯಾವುದರಿಂದ ಮಾಡಲ್ಪಟ್ಟಿರುತ್ತೆ ಅದನ್ನೆಲ್ಲ ನೋಡೋಣ ಇದರಲ್ಲಿ. ಓಕೆ ಫ್ರೆಂಡ್ಸ್, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ವಾಟ್ ಈಸ್ ದಿ ಪ್ರೈಮರಿ ಮೆಮೊರಿ? Primary memory ಅಂದ್ರೇನು? The memory is also known as the main memory of the computer. ಕಂಪ್ಯೂಟರ್ನ ಮೇನ್ ಮೆಮೊರಿ ಅಂತಾನೆ ಕರಿಬೋದು ಫ್ರೆಂಡ್ಸ್. ಇದು CET ಎಲ್ಲ ಇದನ್ನ ಕೇಳ್ತಾರೆ ಫ್ರೆಂಡ್ಸ್. ಪ್ರೈಮರಿ ಮೆಮೊರಿಗೆ ಇನ್ನೊಂದು ಹೆಸರು ಅಂದ್ರೆ ಯಾವ ರೀತಿ ಕರೀತಾರೆ ಅಂದ್ರೆ ಮೇನ್ ಮೆಮೊರಿಯಾಗಿ ಕರೀತಾರೆ ಫ್ರೆಂಡ್ಸ್. ಕನ್ಫ್ಯೂಸ್ ಮಾಡ್ಕೋಬಾರ್ದು ಪ್ರೈಮರಿ ಮೆಮೊರಿ ಮತ್ತು ಸೆಕೆಂಡರಿ ಮೆಮೊರಿಯಲ್ಲಿ. ಸೆಕೆಂಡರಿ ಮೆಮೊರಿನ ಆಕ್ಸಿಲರಿ ಮೆಮೊರಿ ಅಂತಾನೆ ಕರೀತಾರೆ ಫ್ರೆಂಡ್ಸ್. ಓಕೆ, ಇದನ್ನ ಮೇನ್ ಮೆಮೊರಿ ಅಂತಾನೆ ಕರೀತಾರೆ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಬಂದು ದ ಮೆಮೊರಿ ಯೂನಿಟ್ ಕಮ್ಯುನಿಕೇಟ್ ಡೈರೆಕ್ಟ್ಲಿ ವಿತ್ CPU ಈಸ್ ಕಾಲ್ಡ್ ಪ್ರೈಮರಿ ಮೆಮೊರಿ. ಏನು ನಮ್ಮ CPU ಜೊತೆಗೆ ಡೈರೆಕ್ಟ್ ಕಮ್ಯುನಿಕೇಟ್ ಮಾಡುತ್ತಲ್ಲ ಆ ಮೆಮೊರಿನ ನಾವು ಪ್ರೈಮರಿ ಮೆಮೊರಿ ಅಂತ ಕರಿತೀವಿ ಫ್ರೆಂಡ್ಸ್. ಓಕೆ, CPU ಅಂದರೆ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಫ್ರೆಂಡ್ಸ್. ಓಕೆ, ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್. ಓಕೆ, ನೆಕ್ಸ್ಟ್ ಬಂದು ಪ್ರೈಮರಿ ಮೆಮೊರಿನ ಯಾವ್ಯಾವ ಟೈಪ್ ಇದೆ ಅಂತ ನೋಡಬೇಕು ಫ್ರೆಂಡ್ಸ್. ಓಕೆ, ಫಸ್ಟ್ ಬಂದು ರ್ಯಾಮ್, ಇನ್ನೊಂದು ರಾಮ್. ಓಕೆ, ರ್ಯಾಮ್ ಅಂದರೆ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ, ರಾಮ್ ಅಂದರೆ ರೀಡ್ ಓನ್ಲಿ ಮೆಮೊರಿ. ಓಕೆ ಫ್ರೆಂಡ್ಸ್, ರ್ಯಾಮ್ ಅಲ್ಲಿ ಮತ್ತೆ ಎರಡು ಟೈಪ್ ಇದೆ, ಒಂದು SRAM, ಇನ್ನೊಂದು DRAM. ಓಕೆ ಫ್ರೆಂಡ್ಸ್, ಅದೇ ರೀತಿ ರಾಮ್ ಅಲ್ಲಿ PROM, EPROM, EEPROM. ಓಕೆ ಫ್ರೆಂಡ್ಸ್, ಇದನ್ನ ಮುಂದೆ ನಾವು ಪೂರ್ತಿ ಡೀಟೇಲ್ ಆಗಿ ನೋಡೋಣ ಫ್ರೆಂಡ್ಸ್. ಓಕೆ, ರ್ಯಾಮ್. ಓಕೆ, ರ್ಯಾಮ್ ಬಗ್ಗೆ ಫಸ್ಟ್ ತಿಳ್ಕೊಳ್ಳೋಣ ಫ್ರೆಂಡ್ಸ್. ಓಕೆ, ರ್ಯಾಮ್ ಸ್ಟ್ಯಾಂಡ್ಸ್ ಫಾರ್ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ. ಓಕೆ ಫ್ರೆಂಡ್ಸ್, ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ಆಗಿರುತ್ತೆ ಫ್ರೆಂಡ್ಸ್. ಓಕೆ, ರ್ಯಾಮ್ ಈಸ್ ಮೇಡ್ ವಿತ್ ಮೆಟಲ್ ಆಕ್ಸೈಡ್ ಸೆಮಿಕಂಡಕ್ಟರ್. ರ್ಯಾಮ್ ಒಂದು ಚಿಪ್ನ ನಾವು ಮೆಟಲ್ ಆಕ್ಸೈಡ್ ಸೆಮಿಕಂಡಕ್ಟರ್ ಇಂದ ಮಾಡಿರ್ತೀವಿ ಫ್ರೆಂಡ್ಸ್. ಓಕೆ, it works only when our computers are mobile on condition. ಏನು ಯಾವಾಗ ನಮ್ಮ ಮೊಬೈಲ್ ಅಥವಾ ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪ್ ವರ್ಕಿಂಗ್ ಕಂಡೀಷನ್ ಇರುತ್ತಲ್ಲ ಆವಾಗ ಮಾತ್ರ ಇದು ವರ್ಕ್ ಆಗುತ್ತೆ ಫ್ರೆಂಡ್ಸ್. ಯಾವುದು? ರ್ಯಾಮ್ ಮೆಮೊರಿ. ಓಕೆ ಫ್ರೆಂಡ್ಸ್, ದೆನ್ ಓನ್ಲಿ ರ್ಯಾಮ್ ಮೆಮೊರಿ ಇಸ್ ವರ್ಕ್. ಓಕೆ, ಇದು ಚಾಲು ಏನು ಸಿಸ್ಟಮ್ ವರ್ಕ್ ಚಾಲು ಮಾಡಿರ್ತೀವಿ ಅಂದರೆ ಅದು ರ್ಯಾಮ್ ಮೆಮೊರಿ ವರ್ಕ್ ಆಗ್ತಾ ಇರುತ್ತೆ ಫ್ರೆಂಡ್ಸ್. ಓಕೆ, ರ್ಯಾಮ್ ಅಲ್ಲಿ ಎರಡು ಟೈಪ್ ಇದಾವೆ ಫ್ರೆಂಡ್ಸ್. ಓಕೆ, ರ್ಯಾಮ್ ಅಲ್ಲಿ ಒಂದು SRAM ಅಂದರೆ ಸ್ಟ್ಯಾಟಿಕ್ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ. ಓಕೆ ಫ್ರೆಂಡ್ಸ್, ಸ್ಟ್ಯಾಟಿಕ್ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ. ಓಕೆ, DRAM ಅಂದರೆ ಡೈನಾಮಿಕ್ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ. ಓಕೆ ಫ್ರೆಂಡ್ಸ್, ಇವನ್ನ CET ಅಲ್ಲಿ ಕೇಳ್ತಾರೆ ಫ್ರೆಂಡ್ಸ್. ಓಕೆ, DRAM ಅಂದ್ರೇನು, SRAM ಅಂದ್ರೇನು, ಓಕೆ, ಇದರ ಫುಲ್ ಫಾರ್ಮ್ ನಮಗೆ ಗೊತ್ತಿರಬೇಕಾಗುತ್ತೆ ಫ್ರೆಂಡ್ಸ್. ಓಕೆ, ನೆಕ್ಸ್ಟ್ ಬಂದು ರಾಮ್. ರಾಮ್ ಸ್ಟ್ಯಾಂಡ್ಸ್ ಫಾರ್ ರೀಡ್ ಓನ್ಲಿ ಮೆಮೊರಿ. ಇದು ನಾವು ಇದನ್ನ ಓದಲಿಕ್ಕೆ ಮಾತ್ರ ಯೂಸ್ ಮಾಡ್ತೀವಿ ಫ್ರೆಂಡ್ಸ್. ಇದು ರಾಮ್ ಆಗಿರುತ್ತೆ ಫ್ರೆಂಡ್ಸ್. ಓಕೆ, ರೀಡ್ ಓನ್ಲಿ ಮೆಮೊರಿ. ಇದನ್ನ ಓದಲಿಕ್ಕೆ ರೀಡ್ ಮಾಡಲಿಕ್ಕೆ ಮಾತ್ರ ನಾವು ಈ ಮೆಮೊರಿನ ಯೂಸ್ ಮಾಡ್ತೀವಿ ಫ್ರೆಂಡ್ಸ್. ಓಕೆ, ಇನ್ ದಿಸ್ ಮೆಮೊರಿ ಇನ್ಫಾರ್ಮೇಶನ್ ಕ್ಯಾನ್ ಓನ್ಲಿ ಬಿ ರೀಡ್. ಇದನ್ನ ಓದಲಿಕ್ಕೆ ಮಾತ್ರ ಯೂಸ್ ಮಾಡ್ತೀವಿ ಫ್ರೆಂಡ್ಸ್. ನೋ ರೈಟ್ ಆಪರೇಷನ್ ಟೇಕ್ ಪ್ಲೇಸ್. ಯಾವುದೇ ರೀತಿ ಇದನ್ನ ಚೇಂಜ್ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್. ಓಕೆ, ಇದನ್ನ ಸೇವ್ ಮಾಡಿರ್ತೀವಿ ಫ್ರೆಂಡ್ಸ್. ಓಕೆ, ಇನ್ ಕೇಸ್ ಇದನ್ನ ನಾವು ಮಾಡಿಫೈ ಮಾಡಬೇಕಂದ್ರೆ ಅಥವಾ ಇದನ್ನ ಟೆಕ್ಸ್ಟ್ನ ಚೇಂಜಸ್ ಮಾಡಬೇಕಂದ್ರೆ ಇದನ್ನ ಫಸ್ಟು ರ್ಯಾಮ್ಗೆ ಹೋಗಿ ಅಲ್ಲಿ ಮಾಡಿಫೈ ಆಗಿ ಮತ್ತೆ ರಾಮಲ್ಲಿ ಸೇವ್ ಮಾಡ್ಕೋಬೇಕು ಫ್ರೆಂಡ್ಸ್. ಓಕೆ, ಇದರ ಟೈಪ್ ರಾಮ್ನ ಟೈಪ್ ಯಾವ್ಯಾವಿದೆ ಅಂತ ನೋಡೋಣ ಫ್ರೆಂಡ್ಸ್. ಓಕೆ, PRAM ಅಂದರೆ ಪ್ರೋಗ್ರಾಮೇಬಲ್ ರೀಡ್ ಓನ್ಲಿ ಮೆಮೊರಿ. ಓಕೆ, EPROM ಅಂದರೆ ಎರೇಸಬಲ್ ಪ್ರೋಗ್ರಾಮೇಬಲ್ ರೀಡ್ ಓನ್ಲಿ ಮೆಮೊರಿ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಇಲ್ಲಿ ಬಂದು ಇನ್ನೊಂದು ಬರಬೇಕಿತ್ತು ಫ್ರೆಂಡ್ಸ್. ಓಕೆ, ಇಲ್ಲಿ ಇನ್ನೊಂದು ಬರಬೇಕಿತ್ತು ಫ್ರೆಂಡ್ಸ್. ಓಕೆ, ಅಂದರೆ ಎಲೆಕ್ಟ್ರಿಕಲಿ ಎರೇಸಬಲ್ ಪ್ರೋಗ್ರಾಮೇಬಲ್ ರೀಡ್ ಓನ್ಲಿ ಮೆಮೊರಿ. ಓಕೆ ಫ್ರೆಂಡ್ಸ್, ಇದೆಲ್ಲ ಪ್ರೈಮರಿ ಮೆಮೊರಿ ಬಗ್ಗೆ ಇನ್ಫಾರ್ಮೇಶನ್ ಆಗಿರುತ್ತೆ ಫ್ರೆಂಡ್ಸ್. ಓಕೆ, ನಿಮಗೆ ಯಾವುದೇ ಡೌಟ್ ಇದ್ರೂ ಇದರಲ್ಲಿ ಕ್ಲಿಯರ್ ಆಗಿದೆ ಅಂತ
ನಾನು ಅನ್ಕೊಂಡಿದ್ದೀನಿ ಫ್ರೆಂಡ್ಸ್. ಓಕೆ, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ನಾನು ವಿಡಿಯೋಗಳನ್ನು ಹಾಕ್ತಿರ್ತೀನಿ. ಪಕ್ಕದಲ್ಲಿರೋ ಬೆಲ್ ಬಟನ್ನ ಒತ್ಕೊಳ್ಳಿ ಫ್ರೆಂಡ್ಸ್. ಓಕೆ, ಥ್ಯಾಂಕ್ ಯು ಆಲ್.